ಗಾಡ್ ಪ್ರೈಸ್ ಗಾಡ್. ದೇವರ ನಮಗೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಜೀಸಸ್. ಈ ದಿನ ಏನಾಗೈತಿ ಈ ದಿನ ಗುಡ್ ಫ್ರೈಡೆ, ಶುಭ ಶುಕ್ರವಾರ, ಒಳ್ಳೆಯ ದಿನ. ಯೇಸು ಸ್ವಾಮಿ ನಮಗೋಸ್ಕರ ಬಂದು ಏನು ಮಾಡಿದನು? ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ದಿನ. ಈ ದಿನ ಸಕಲ ಕುಲ ಭಾಷೆ ಜಾತಿ ಜನಾಂಗದವರನ್ನು, ಅನೇಕ ಸರ್ವ ಮಾನವರನ್ನ ಅವರವರ ಪಾಪ ಕೃತ್ಯಗಳಿಂದ, ವಾಟ್ ಎವರ್ ಇಟ್ ಈಸ್, ಏನು ಬೇಕಾದಿರಲಿ ಎಲ್ಲದರಿಂದ ಬಿಡಿಸಿದಂಥ ದಿನ. ಯೇಸುವಿನ ರಕ್ತದಿಂದ ಇಡೀ ಲೋಕದ ಜನರ ಪಾಪವನ್ನ ತೆಗೆದು ಹಾಕಿದಂಥ ದಿನ. ಸೈತನನ ತಲೆಯನ್ನು ಜಜ್ಜಿದಂಥ ದಿನ. ಆಮೆನ್. ಥ್ಯಾಂಕ್ ಯು ಜೀಸಸ್. ಈ ದಿನ ಶುಭ ದಿನ ಆಗೈತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ನಾವು? ಆ ಶುಭ ದಿನವಾದಂಥ ಈ ದಿನವನ್ನು ನಾವೇನ್ ಮಾಡ್ಬೇಕು? ನೆನೆಸ್ತಾ ಇರಬೇಕು, ಆತನ ಮಾತುಗಳನ್ನು ಧ್ಯಾನಿಸ್ತಾ ಇರಬೇಕು, ಆತನನ್ನ ದೇವರಿಗೆ ಸ್ತೋತ್ರ. ನಾವು ಯಾವಾಗಲೂ ಏನ್ ಮಾಡ್ಬೇಕು? ನಮ್ಮ ಅಂತರದ ಆತ್ಮಕ್ಕೆ ಹೇಳಬೇಕು. ಹೆಂಗೆ ತಾವಿದ ಹೇಳ್ಕೊಂಡು ಆ ಥರ ನನ್ನ ಮನವೇ ನೀನು ಯಾರನ್ನು ನೋಡು? ಸೃಷ್ಟಿಕರ್ತನದಂತ ಆತನನ್ನೇ ಮಾತ್ರ ನೀನು ದೃಷ್ಟಿ ಇಟ್ಟು ನೋಡು ಅಂತೇಳಿ ಹೇಳ್ಬೇಕು ನಾವು ಯಾವಾಗಲೂ. ಆಮೇನ್. ಇರ್ಲಿ, ಓಕೆ, ದೇವರಿಗೆ ಸ್ತೋತ್ರ. ಇದನ್ನ ಒಳ್ಳೆಯ ದಿನ ಆಗೈತಿ. ಅನೇಕ ಜನರು ಲೋಕದ ಕಟ್ಟ ಕಡೆವರೆಗೆ ಇರ್ತಕ್ಕಂಥ ಎಲ್ಲ ದೇಶಗಳಿರ್ತಕ್ಕಂಥ ಜನರು ಅನೇಕ ಜನರು ಇವತ್ತು ಏನ್ ಮಾಡಿದರು? ಯೇಸುವನ್ನು ನಂಬಿದಂತ ಮಕ್ಕಳ ಏನ್ ಮಾಡಿದಾರ ಅಂತಂದ್ರೆ ಇವತ್ತು ದೇವರಿಗೆ ಸ್ತೋತ್ರ ಆತರ ಮಾತುಗಳನ್ನು ಧ್ಯಾನಿಸಿದಾರ. ಅನೇಕ ಕಡೆ ಯಾರಿಗೆ ಯಾವ ತರ ಪ್ರಕಟಣೆ ಕೊಡ್ತಾನೆ ದೇವ್ರು ಆ ತರ ಅವರವರ ಪ್ರಕಟಣೆಗಳ ಮೇಲೆ ದೇವರ ಮಾತುಗಳನ್ನ ಅನೇಕರಿಗೆ ಹೇಳಿದ್ದಾರೆ. ಇದನ್ನ ಅನೇಕರ ಕಣ್ಣೀರು ಸುರಿಸಿದರು. ಅನೇಕರ ಈ ದಿನ ಹೊಸದಾಗಿ ಕೂಡ ನಂಬಿರ್ತಾರೆ ಎಷ್ಟೋ ಜನ. ಅನೇಕರು ಇದನ್ನ ಎಷ್ಟೋ ಜನ ಇವತ್ತ ಸಂತೋಷ ಕೂಡ ಪಟ್ಟಿರ್ತಾರೆ. ಮ್ಯಾನ್, ಥ್ಯಾಂಕ್ ಯು ಜೀಸಸ್. ಈ ದಿನ ಯಾವ ದಿನ ಆಗೈತೆ? ಒಬ್ಬ ಮನುಷ್ಯನಿಗೆ ಈ ಲೋಕದಲ್ಲಿ ಯಾವ್ದು ಬೇಕಾದ್ರೆ ಬರ್ಬಹುದು. ಒಬ್ಬ ಮನುಷ್ಯನಿಗೆ ಈ ಲೋಕದಲ್ಲಿ ಯಾವ್ದು ಬೇಕಾದ್ರ ತೊಂದರೆ, ತಾಪತ್ರೆ, ಇಕ್ಕಟ್ಟಿನ ಸ್ಥಿತಿಗೆ ಗತಿಗಳು ಬರ್ಬೋದು. ಆದ್ರೆ ದೇವರಿಗೆ ಸ್ತೋತ್ರ, ನಾವು ಒಂದು ಹೇಳ್ತೀನಿ, ಬೈಬಲ್ ನಮಗೆ ಹೇಳ್ತೈತಿ. ಥ್ಯಾಂಕ್ ಯು ಜೀಸಸ್. ಇಡೀ ಜಗತ್ತಲ್ಲಿ ನಮ್ಗೆ ಯಾರು ಬೇಕಾದ ವಿರೋಧಿಗಳಿರ್ಬೋದು, ಎಂಥವನೇ ವಿರೋಧಿ ಆಗಿರ್ಬೋದು, ಎಲ್ಲಾ ವಿರೋಧಿ ಕಡೆಯಿಂದ ನಾವು ತಪ್ಪಿಸಿಕೊಳ್ಬಹುದು. ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಬೋದು, ಆತನ ನನಗೆ ವೈರಿ ಆಗಿದ್ರು ಕೂಡ ಆತನ ಕೈಯಿಂದ ನಾವು ತಪ್ಪಿಸಿಕೊಳ್ಬಹುದು. ಕೋಟಿ ಕೋಟಿ ರೂಪಾಯಿದ ಸಮಸ್ಯೆ ಒಂದ್ ವೇಳೆ ಬಂದ್ರು ಕೂಡ ಅದು ಕೂಡ ಹೆಂಗೋ ಸಾಲ್ವ್ ಮಾಡ್ಕೊಳ್ಬಹುದು. ಆದ್ರೆ ದೇವರಿಗೆ ಸ್ತೋತ್ರ, ಅದು ಕೂಡ ನಮಗ ಶತ್ರು ಆಗ್ಬಹುದು. ಆದ್ರ ನೋಡ್ರಿ, ದೇವರಿಗೆ ಸ್ತೋತ್ರ, ಇಲ್ಲಿ ನಮಗೆ ವಾಕ್ಯ ಹೇಳೋ ಪ್ರಕಾರ, ಥ್ಯಾಂಕ್ ಯು ಜೀಸಸ್, ಒಬ್ಬ ಮನುಷ್ಯನಿಗೆ ಕಡೆದಾಗಿರ್ತಕ್ಕಂಥ ಒಬ್ಬ ಶತ್ರು ಅದನ್ನು ಕಟ್ಟ ಕಡೆದಾಗೆ ಈ ಲೋಕದಲ್ಲಿ ಇರ್ತಕ್ಕಂಥ ಪ್ರತಿ ಮನುಷ್ಯ ಏನು ಬೇಕಾದ ಮಾಡಲಿ, ಅವ ಹೆಂಗೆ ಜೀವಿಸ್ಲಿ, ಪ್ರತಿ ಒಬ್ಬ ವ್ಯಕ್ತಿಗೆ ಒಬ್ಬ ವೈರಿ ಇದ್ದೇ ಅದನ್ನು. ಆ ವೈರಿ ಯಾರಂತಂದ್ರ ಆ ವೈರಿ ಬೇರೆ ಯಾರಲ್ಲ, ಆ ವೈರಿ ಅದು ಮರಣ ಆಗಿದೆ. ಮರಣ ಕಡೆ ಶತ್ರು, ಕಡೆದಾಗಿರ್ತಕ್ಕಂಥ ಶತ್ರು ಯಾರಂತಂದ್ರ ಮರಣ. ಅದು ಮರಣ ಅಂತಕ್ಕಂಥದ್ದ ಅದು ದೇವರಿಗೆ ಆಕ್ಚುಲಿ ದೇವರಿಂದ ಬರ್ಲಿಲ್ಲದ ಸ್ಟಾರ್ಟಿಂಗ್ ಅಲ್ಲಿ. ಅದು ಸೈತಾನ ಏನ್ ಮಾಡಿ ಅಂದ್ರ ಸೈತನ ಮೂಲಕವಾಗಿ, ಯಾಕಂದ್ರೆ ಸೈತನನ ಮೂಲಕವಾಗಿ ಹೆಂಗ ಆದಮ ಹವ್ವಳ ಪಾಪ ಮಾಡಿದ್ರು, ಆ ಪಾಪದ ಮೂಲಕವಾಗಿ ದೇವರಿಗೆ ಸ್ತೋತ್ರ ಇವತ್ತು ಅವ್ರ ಆದಮನ ಸಂತತಿ, ಇವತ್ತು ನಾವು ಇಡೀ ಜಗತ್ತಿಲಿರ್ತಕ್ಕಂಥ ಪ್ರತಿಯೊಂದು ಸಂತತಿಯಲ್ಲಿ ಏನಾಗಿತ್ತು ಇವತ್ತ? ಆದಮನ ಸಂತತಿ ಅಂದ್ರೆ ಆದಮನ ಸಂತತಿ ಒಳಗಿಂದಂತ ಬಂದಂತದಾಗಿತ್ತು. ಅದಕ್ಕೋಸ್ಕರ ಆ ಆದಾಮನಿಂದ ಬಂದಂತ ಸಂತತಿ ಒಳಗಿಂದ ಶಾಪ ಪಾಪ ಏನಿತ್ತು ಅದೆಲ್ಲವನ್ನ ದೇವರಿಗೆ ಸ್ತೋತ್ರ ಯೇಸುಸ್ವಾಮಿ ತೆಗೆದು ಹಾಕೋದಕ್ಕೋಸ್ಕರ ಇವತ್ತು ಹುಟ್ಟಿ ಬಂದ, ತೆಗೆದು ಹಾಕಿದ ಎಲ್ಲ ಆಗೈತಿ. ಯಾವ್ದೇನದ ಈ ದಿನ. ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರ ಇರ್ಲಿ. ವಿಶೇಷವಾಗಿ ಥ್ಯಾಂಕ್ ಯು ಜೀಸಸ್. ಈ ದಿನವನ್ನು ನಾವು ಘನತೆಗೆ ತರಬೇಕು, ಧ್ಯಾನ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಯೇಸು ಸ್ವಾಮಿ ನಮ್ಗೆ ಏನು ಹೇಳಿದಾನೆ ಅದನ್ನ ಲಕ್ಷ್ಯ ಇಟ್ಕೋಬೇಕು. ವಿಶೇಷವಾಗಿ ಅಂತಂದ್ರೆ ಯೇಸು ಸ್ವಾಮಿ ಯಾವ ಮಾತುಗಳನ್ನು ಹೇಳಿದ ಅಂತಂದ್ರೆ ಬೈಬಲಲ್ಲಿ ಎಷ್ಟೋ ಮಾತುಗಳನ್ನು ಹೇಳಿದನು, ಅದೆಲ್ಲ ಇಂಪಾರ್ಟೆಂಟ್ ಐತಿ. ಅದಕ್ಕಿಂತ ಇಂಪಾರ್ಟೆಂಟ್ ಏನಂತಂದ್ರೆ
ಕಡೆಯದಾಗಿ ಆತನು ಕಲ್ವಾರಿ ಶಿಲುವೆ ಮೇಲೆ ಇರುವಾಗ ಏನು ಮಾತುಗಳನ್ನ ಆಡಿದ ನೋಡ್ರಿ, ಆ ಮಾತುಗಳನ್ನ ಆಡಿದಂತ ಮಾತುಗಳನ್ನ ವಿಶೇಷವಾಗಿ ಇವತ್ತ ಧ್ಯಾನಿಸುವಂತ ದಿನ ಆಗೈತಿ. ಯಾಕಂತಂದ್ರ ಒಬ್ಬ ವ್ಯಕ್ತಿ ಜೀವದಿಂದ ಇರೋ ತನಕ, ಸುಖವಾಗಿರೋ ತನಕ ಆತನಿಗೇನು ಅವಶ್ಯಕತೆ ಐತಿ ಇಲ್ಲ ಅದೆಲ್ಲ ಬೇಕಾಗಿಲ್ಲ ನಮಗ. ಆದ್ರೆ ದೇವ್ರಿಗೆ ಸ್ತೋತ್ರ, ಆತನ ಸುಖದಿಂದಿರುವಾಗ ಆತನ ಮಾತು ಒಬ್ರು ಕೇಳ್ತಾರೋ ಕೇಳಂಗಿಲ್ಲ, ಒಬ್ರು ಯಾರಾದ್ರೂ ಒಂದು ಕೆಲಸ ಹೇಳುವಾಗ ಅದನ್ನ ಮಾಡ್ತಾರೋ ಅಥವಾ ಮಾಡಂಗಿಲ್ಲ, ಅದು ಗೊತ್ತಿಲ್ಲ ನಮಗ. ಆದ್ರೆ ದೇವ್ರಿಗೆ ಸ್ತೋತ್ರ, ಒಬ್ಬ ಮನುಷ್ಯ ಸಾಯುವಂತ ಕೊನೆ ಸ್ಟೇಜ್ ಅಲ್ಲಿ ಇದ್ರ, ಅವನು ಎಂಥವನೇ ಆಗಿದ್ರು ಕೂಡ, ಕುಟುಂಬದಲ್ಲಿ ಬೇಡವಾದಂತ ವ್ಯಕ್ತಿ ಇದ್ರು ಕೂಡ ಏನ್ ಮಾಡ್ತಾರೋ, ಕಡೆಯದಾಗಿ ಏನ್ ಹೇಳ್ತಾನ, ಅವ್ನು ಸಾಯುವಂತ ಸಮಯದಲ್ಲಿ ಏನ್ ಹೇಳ್ತಾನಲ್ಲ ವ್ಯಕ್ತಿ, ಅಂತ ಮಾತುಗಳು ಏನ್ ಮಾಡ್ತಾರೆ ಜನರು ಹೆಚ್ಚಾಗಿ ಪಾಲನೆ ಮಾಡ್ತಾರೆ. ಯಾಕಂದ್ರೆ ಇನ್ನು ಮುಂದೆ ಅವ್ನು ಬರಂಗಿಲ್ಲ ಹೇಳಕ್ಕ, ಇವತ್ತು ಸತ್ತು ಹೋದ್ರೆ. ಅದಕ್ಕೋಸ್ಕರ ಏನ್ ಮಾಡ್ತಾರೋ, ಕಡೆದಾಗಿರ್ತಕ್ಕಂಥ ಮಾತುಗಳನ್ನ ಜನರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಕೇಳಿ ಅವುಗಳನ್ನ ನೆರವೇರಿಸೋದಕ್ಕೋಸ್ಕರ ಪ್ರಯತ್ನ ಪಡ್ತಾರೆ ಅಲ್ಲ. ಅದಕ್ಕೋಸ್ಕರ ಯೇಸುಸ್ವಾಮಿ ಆಡಿದಂತ, ಶಿಲುಬೆ ಮೇಲೆ ಆಡಿದಂತ ಮಾತುಗಳು ಎಷ್ಟಿದೆ ಗೊತ್ತಾ? 7 ಮಾತುಗಳಾಗಿದಾವ. 7 ಮಾತುಗಳು. ಮತ್ತಾಯ, ಲೂಕ, ಮತ್ತಾಯ, ಆಮೇಲೆ ಮಾರ್ಕ, ಯೋಹಾನ 4 ಸುವಾರ್ತೆಗಳಲ್ಲಿ ಐತಿ. ಸ್ವಲ್ಪ ಡಿಫ್ರೆಂಟ್ ಆಗಿ. ದೇವ್ರಿಗೆ ಸ್ತೋತ್ರ, ನನ್ಗೀಗ ಅವೆಲ್ಲ ಹೇಳಕ್ಕಾಗಿಲ್ಲ. ಆದ್ರೆ ಒಂದು ಮಾತನ್ನ ನೋಡ್ಕೊಂಡು ದೇವ್ರಿಗೆ ಸ್ತೋತ್ರ ಹೇಳಿ, ನನಗ ಕಟ್ಟ ಕಡೆಗೆ ಮನುಷ್ಯನಿಗೆ ಕಡೆ ಶತ್ರು ಯಾರಂತಂದ್ರೆ ಮರಣ. ದೇವ್ರಿಗೆ ಸ್ತೋತ್ರ, ಇವತ್ತ ಆ ಮರಣಕ್ಕೆ ಮರಣ ಬಂದಂತ ದಿನ. ಆಮೇನ್. ಮರಣಕ್ಕೆ ಮರಣ ಬಂದಂತ ದಿನ ಯಾರಿಂದ? ಯೇಸುವಿನ ಮೂಲಕವಾಗಿ. ಯೇಸುವಿನ ಮೂಲಕವಾಗಿ ಏನಾಯ್ತು? ಆ ಮರಣ ಮನುಷ್ಯನ ಮೇಲೆ ಅಧಿಕಾರ ನಡೆಸ್ತಾ ಇತ್ತು. ಆ ಮರಣಕ್ಕೆ ಮರಣವನ್ನು ತಂದಂತವ್ರು ಯಾರಂತಂದ್ರೆ ಇವತ್ತ ಯೇಸು ಸ್ವಾಮಿ. ಆಮೇನ್. ಅದಕ್ಕೋಸ್ಕರ ದೇವ್ರ ಸ್ತೋತ್ರ, ಯಾವಾಗ ಯೇಸು ಸ್ವಾಮಿ ಕಲ್ವಾರಿ ಶಿಲುವೆ ಮೇಲೆ ಹೋಗಿ ಪ್ರಾಣ ಕೊಟ್ಟವಾಗ ಆತನ ಪ್ರಾಣ ಕೊಟ್ಟ ನಮ್ಮ ಪ್ರಾಣವನ್ನು ಉಳಿಸಿದ. ಇವತ್ತು ಯೇಸು ದೇವ್ರ ಸ್ತೋತ್ರ, ಆತನ ಮೇಲೆ ನಂಬಿಕೆ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಏನಾಗ್ತಾನೆ ಇವತ್ತ? ಏನಾಗ್ತಾನೆ ಅಂತಂದ್ರೆ ಆತನ ಬದುಕುನಾಗಿದ್ದಾನೆ. ಅದಕ್ಕೋಸ್ಕರ ಯೇಸು ಹೇಳಿದ ಒಂದು ಮಾತು ಹೇಳ್ತಾನೆ ಅಲ್ಲಿ, ಪ್ರಸಂಗ ಮಾಡ್ತಿರುವಾಗ, ಯಾವನಾದರೂ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳ್ಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ಯಾವನಾದರೂ ತನ್ನ ಪ್ರಾಣವನ್ನು ಕಳೆದುಕೊಂಡರೂ ಅದನ್ನು ಪಡೆದುಕೊಳ್ಳುವನು. ಆಮೇನ್. ಎಸ್, ಯಾಕೆ ಹೇಳಿದಂತಂದ್ರ ಇದು ಸಾಧ್ಯ ಐತಿ. ಯೇಸುವಿನ ಮೇಲೆ ನಂಬಿಕೆ ಇಡುವಂತಂದ್ರೆ ಸುಮ್ಮನೆ ಅಲ್ಲ, ಸಾವೇ ಇಲ್ಲ. ಇರ್ಲಿ, ಅದೆಲ್ಲ ಬೇಡ. ನಂಗಾಗಿ ಒಂದು ಮಾತು ನೋಡು, ದೇವ್ರಿಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಯಾರೆಲ್ಲ ಹೆಂಗೆ ಹೇಳಿದಾರೆ ಗೊತ್ತಿಲ್ಲ, ಅದನ್ನ ನನಗೆ ಹೆಂಗೆ ಪ್ರಕಟಣೆ ಆಗಿದೆ ನಾನು ಅದನ್ನ ಹೇಳ್ತೇನೆ. ಥ್ಯಾಂಕ್ ಯು ಜೀಸಸ್. ಯೇಸು ಸ್ವಾಮಿ ಪರ್ವತದ ಮೇಲೆ ಪ್ರಸಂಗ ಮಾಡ್ತಿರುವಾಗ, ಆ ಪ್ರಸಂಗ ಮಾಡ್ತಾ ಇರುವಾಗ ಒಂದು ಮಾತು ಹೇಳಿದಾನೋ, ಅದನ್ನ ನೋಡ್ಕೊಂಡು ಈಗ ಏನಂತಂದ್ರೆ ಮತ್ತಾಯ 5:44 ಓದ್ರಿ. ಓದ್ರಿ 43:44. ಥ್ಯಾಂಕ್ ಯು ಜೀಸಸ್. ನಾವು ಓದ್ತೇನೆ ನೋಡ್ರಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಆಮೆನ್. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಆಮೆನ್. ದೇವರ ನಮಗೆ ಸ್ತೋತ್ರವಾಗಲಿ. ಇನ್ನೊಂದು ಸಾರಿ ಓದ್ತೇನೆ. ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕು ಎಂದು ಹೇಳಿಯದೆ ಅಷ್ಟೇ. ಆದರೆ ಇಲ್ಲಿ ಯೇಸು ಏನು ಹೇಳ್ತಾನೋ 44 ಜನ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವರಿಗೋಸ್ಕರ ಏನ್ ಮಾಡ್ರಿ? ದೇವರನ್ನು ಪ್ರಾರ್ಥಿಸಿರಿ. ಥ್ಯಾಂಕ್ ಜೀಸಸ್. ಯೇಸುಸ್ವಾಮಿ ಪ್ರಸಂಗ ಮಾಡುತ್ತಿರುವಾಗ ಈ ಮಾತು ಹೇಳಲ್ಪಟ್ಟಿತ್ತೆ. ಈ ಮಾತು ಯೇಸುಸ್ವಾಮಿ ಹೇಳಿದನು. ಈ ಮಾತು ಹೇಳ್ಬೇಕಾದ್ರೆ ಯೇಸುಸ್ವಾಮಿ ಬರೀ ಬಾಯಿ ಮೂಲಕವಾಗಿ ಹೇಳಿಬಿಡುವಂಥ ವ್ಯಕ್ತಿ ಅಲ್ಲ, ಅಥವಾ ಹೇಳಿ
ಅದು ದೇವ್ರಿಗೆ ಸ್ತೋತ್ರ. ಬಾಯಿಂದ ಇನ್ನೊಬ್ರಿಗೆ ಹೇಳಿ ಸುಮ್ನೆ ಹೋಗುವಂಥದ್ದು ಕ್ಯಾರೆಕ್ಟರ್ ಯೇಸುವಿನಿಂದ ಇಲ್ಲಾಗಿತ್ತು. ಯೇಸುಸ್ವಾಮಿ ಏನು ಹೇಳ್ತಿದ್ದ ಅದನ್ನ ಕಾರ್ಯರೂಪದಲ್ಲಿ ತರುವಂತ ವ್ಯಕ್ತಿಯಾಗಿದ್ದ. ಅದಕ್ಕೋಸ್ಕರ ಹೇಳ್ತಾನಲ್ಲಿ ಯೇಸುಸ್ವಾಮಿ ಹೇಳಿದಂಥ ಪ್ರತಿಯೊಂದು ಮಾತಲ್ಲಿ ಅರ್ಥ ಐತಿ. ಅದಕ್ಕೋಸ್ಕರ ನಾವು ಏನು ಮಾಡಕ್ಕೆ ಜನರಿಗೆ ಏನು ಮಾಡಕ್ಕೆ ಹೇಳ್ತಿದ್ದ ಅದನ್ನ ಯೇಸುಸ್ವಾಮಿ ಕೂಡ ಶರೀರದಲ್ಲಿದ್ದಾಗ ಮಾಡಿದಾನ ಅದನ್ನ. ಬೇಕಾದ್ರೆ ನೋಡ್ರಿ ಹೇಳ್ತಾನೆ ಇಲ್ಲಿ, ಆದ್ರೆ ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸ್ತೀರಿ ಮತ್ತು ನಿಮ್ಮನ್ನು ಯಾರು ಹಿಂಸೆ ಪಡಿಸ್ತಾರಲ್ಲ ಅವ್ರಿಗೋಸ್ಕರ ಏನ್ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಯಾರಿಗೆ ಮಾಡ್ರಿ? ದೇವ್ರಿಗೆ ಮಾಡ್ರಿ. ಇದರಿಂದ ಏನಾಗುತ್ತೆ, ಇಷ್ಟು ಮಾಡಿದ್ರೆ ಮಾತ್ರ ಏನಾಗ್ತೀರಿ ನೀವ ದೇವರ ಮಕ್ಕಳಾಗುತ್ತೀರಿ. ಹಳೆ ಒಡಂಬಡಿಕೆಯೊಳಗೆ ಏನಿತ್ತು, ನಿನ್ನ ನೆರೆಯವರು ಯಾರದಾರಪ್ಪ ಅವ್ರನ್ನ ಮಾತ್ರ ಪ್ರೀತಿ ಮಾಡು, ನಿನ್ನ ವೈರಿನೇನು ಮಾಡು, ದ್ವೇಷ ಮಾಡು, ಹಾಗೆ ಮಾಡು. ಅಂದ್ರೆ ವೈರಿಯನ್ನ ಕ್ಷಮಿಸುವಂತ ಗುಣ ಹಳೆ ಒಡಂಬಡಿಕೆಯಲ್ಲಿ ಇರಲಿಲ್ಲ. ಆದ್ರೆ ಯೇಸುಸ್ವಾಮಿ ಯಾವಾಗ ಬಂದವಾಗ ದ್ವೇಷ ಹೋಯ್ತು, ಮತ್ತ ಹಗೆತನ ಹೋಯ್ತು. ಹೇಳ್ತಾನು ಅದನ್ನ ತೆಗೆದು ಹಾಕ್ರಿ, ಪ್ರೀತಿ ಮಾಡ್ರಿ. ಒಂದ್ ವೇಳೆ ಯಾರಾದ್ರೂ ನಿಮ್ಗೆ ಹಿಂಸೆ ಪಡಿಸಿದ್ರ ಅವ್ರಿಗೋಸ್ಕರ ಏನ್ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಇಷ್ಟು ಕೆಲಸ ನೀವು ಮಾಡೋದಾದ್ರ ಒಂದು ಪ್ರೀತಿ, ಒಂದು ಪ್ರಾರ್ಥನೆ, ಎರಡು ಥಿಂಗ್ಸ್ ಅದಾವ. ಒಂದು ಪ್ರೀತಿ ಮತ್ತು ಇನ್ನೊಂದ ಪ್ರಾರ್ಥನೆ. ಈ ಎರಡು ಕೆಲಸ ನಾವು ಕರೆಕ್ಟಾಗಿ ಮಾಡುವಂಥದ್ದಾಗಿದ್ರೆ, ನಾವು ನ್ಯಾಯವೇ ಕರೆಕ್ಟಾಗಿ ಇದ್ದುಕೊಂಡು ನಾವು ಮಾಡುವಂಥದ್ದಾಗಿದ್ರೆ ದೇವ್ರಿಗೆ ಸ್ತೋತ್ರ. ಮೂರನೇ ಸಂಗತಿ ನಡೆಯುತ್ತೆ ಏನಂತಂದ್ರೆ, ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಒಮ್ಮೆ ನೋಡು ನಿನ್ನ ದೇವ್ರಿಗೆ ಸ್ತೋತ್ರ. ಈಗ ಬರೀ ಲೂಕನ ಬರೆಸುವಾರ್ತೆ 23ನೇ ತೆಗಿ. ಥ್ಯಾಂಕ್ ಯು ಜೀಸಸ್. 23:34 ತೆಗಿರಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. 23:34. ಥ್ಯಾಂಕ್ ಯು ಜೀಸಸ್. ಓಕೆ, ನಾವು ಓದ್ತೇನೆ ನೋಡ್ರಿ. ಥ್ಯಾಂಕ್ ಯು ಜೀಸಸ್. ಯೇಸುಸ್ವಾಮಿ ನೇಣು ಹಾಕುವಾಗ ತನ್ನ ಜೊತೆಗೆ 2 ಮಂದಿ ಕಳ್ಳರಿದ್ರು, ಒಬ್ಬ ಎಡಗಡೆ ಒಬ್ಬ ಬಲಗಡೆ. 33ನೇ ವಚನ ಹೇಳ್ತೈತಿ. 34ನೇ ವಚನ ನೋಡ್ರಿ. ಆಗ ಯೇಸು, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು. ಆಮೆನ್. ಏನ್ ಹೇಳ್ತಾನೆ ಯೇಸುಸ್ವಾಮಿ? ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು. ಇಲ್ಲಿ ಏನ್ ಮಾಡ್ತಾ ಇದಾರೆ ಇವ್ರ? ಯೇಸುವಿನ ಅಲ್ಲೇ ಶಿಲುಬೆಗೆ ಹೊಡೆದ, ಮೊಳೆ ಹೊಡೆದ, ಶಿಲುಬೆಗೆ ಹೊಡೆದ, ಅನೇಕ ಆತನ ಬಡದ, ಆತನಿಗೆ ಆತನ ಮನಸ್ಸನ್ನು ನುಸುವಂತೆ ಮಾತನಾಡಿ ಅನೇಕ ಆತನಿಗೆ ಹಿಂಸೆ ಕೊಟ್ಟ, ಅನೇಕ ತೊಂದರೆ ಕೊಟ್ಟ, ಎಷ್ಟೋ ಆತನ ಹಿಂಸೆ ಪಡಿಸ್ತಾ ಇದಾರು. ಹಿಂಸೆ ಪಡಿಸ್ತಾ ಇದ್ರು ಕೂಡ ಇಲ್ಲಿ ಮತ್ತಾಯನ ಸುವಾರ್ತೆಯೊಳಗೆ ನೋಡಿದು, ಯಾರಾದ್ರೂ ನಿಮ್ಮನ್ನು ಹಿಂಸೆ ಪಡಿಸಿದ್ರೆ ಏನ್ ಮಾಡ್ಬೇಕಂತ ಯೇಸುಸ್ವಾಮಿ ಹೇಳಿದನು, ನಿಮ್ಮ ವೈರಿ ಯಾರಾದ್ರೂ ಇದ್ರ ವೈರಿನ ಪ್ರೀತಿ ಮಾಡ್ರಿ, ಆಮೇಲೆ ಪ್ರಾರ್ಥನೆ ಮಾಡ್ರಿ. ಇಲ್ಲಿ ಯೇಸುಸ್ವಾಮಿ ಮಾಡ್ತಾ ಇದ್ದಾನಂದ್ರ, ಯಾರು ಇವರು ವೈರಿ ಅಂತ ತಿಳ್ಕೊಂಡಿದ್ರು ನೋಡ್ರಿ, ಆ ಜನರನ್ನ ಏನ್ ಮಾಡ್ತಾ ಇದ್ದಾನು, ಇವರನ್ನ ವೈರಿ ಅಂತ ನೋಡ್ಲಿಲ್ಲ ಯೇಸುಸ್ವಾಮಿ. ಬದಲಾಗಿ ಅವ್ರನ್ನ ಏನ್ ಮಾಡಿದ? ಪ್ರೀತಿ ಮಾಡಿದ. ನೆಕ್ಸ್ಟ್ ಪ್ರೀತಿ ಮಾಡಿ ಹೇಳ್ತಾನು. ಅಲ್ಲಿ 2ನೇ ಕೆಲಸ ಮಾಡಿದ ಯೇಸುಸ್ವಾಮಿ ಏನಂತಂದ್ರ, ಪ್ರಾರ್ಥನೆ ಮಾಡಿದ ಯೇಸುಸ್ವಾಮಿ. ಏನಂತ? ಆಗ ಯೇಸು, ತಂದೆಯೇ ಅವರಿಗೆ ಕ್ಷಮಿಸು, ಅವರು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು ಅಂದನು. ಮೇನ್ ಯೇಸುಸ್ವಾಮಿ ಬರೀ ಹೇಳಿ ಬಿಡುವಂತ ಕ್ಯಾರೆಕ್ಟರ್ ಆತನಲ್ಲಿ ಇರ್ಲಿಲ್ಲ. ಏನಾದ್ರು ಇನ್ನೊಬ್ರಿಗೆ ಜನರಿಗೆ ಮಾಡಕ್ ಹೇಳ್ತಿದ್ದ, ತಾ ಕೂಡ ಅದನ್ನ ಮಾಡ್ತಾ ಇದ್ದ. ಇವತ್ತು ನಮ್ಮಲ್ಲಿ ಅದ ಅಷ್ಟೊಂದು ಇಲ್ಲ, ಅನೇಕ ಜನರಲ್ಲಿ ಅದಿಲ್ಲ, ಯಾರೂ ಪರಿಪೂರ್ಣರು ಇಲ್ಲ. ಎಷ್ಟೋ ಜನ ಹೇಳ್ತಾರೆ. ಯಾಕಂದ್ರೆ ಮತ್ತಾಯ ಬರೆದ ಸುವಾರ್ತೆ 23ನೇದಲ್ಲಿ ನಾವು ನೋಡ್ತೇವೆ ಯಹೂದ್ಯರ ಬಗ್ಗೆ. ಅವ್ರು ಹೇಳ್ತಾರೋ ಯೇಸುಸ್ವಾಮಿ ಅವ್ರ ಬಗ್ಗೆ ಎಷ್ಟೋ ಕೊಟ್ಟಿದ್ದಾನೆ ಉದಾಹರಣೆಗಳನ್ನ. ಅವ್ರ ಇಷ್ಟೊಂದು ಹೊರೆಗಳನ್ನು ಕಟ್ಟಿ ನಿಮ್ಮ ಹೆಗಲಿವಾಗಿ ಹೊರಸ್ತಾರೋ, ಆದ್ರೆ ಅವರ ಕೈಯಿಂದಲಾದ್ರೂ ಕೂಡ ಮುಟ್ಟಂಗಿಲ್ಲಂತ. ಅಂತ ಮೆಂಟಾಲಿಟಿ ಇವತ್ತು ಕೂಡ ಎಷ್ಟೋ ಜನರಲ್ಲಿ ಇವತ್ತು ಕೂಡ ದೇವ್ರು ನಂಬಿದಂತ ಮಕ್ಕಳಲ್ಲಿ ಕೂಡ ಐತಿ. ಎಷ್ಟೋ ಜನರಲ್ಲಿ ಐತೆ. ಇವತ್ತು ಕೂಡ ಬಾಯಿಂದ ಹೇಳುವಂಥದ್ದು ಮಾತ್ರ, ಕ್ರಿಯೆ ಇಲ್ಲ. ಮೇ ಬಿ ನಾವು ಕೂಡ ಆಗಿರ್ಬೋದು. ಎಷ್ಟೋ ಸಾರಿ ನಾವು ಕೂಡ ತಪ್ಪಿರ್ತೇವೆ. ಥ್ಯಾಂಕ್ ಯು ಜೀಸಸ್.
ಯೇಸ್ವಾಮಿ ಏನ್ ಹೇಳ್ತಾನ ಅದನ್ನ ಮಾಡಕ್ ಶಕ್ತನಾಗಿದ್ದ. ಅದಕ್ಕೋಸ್ಕರ ಹೇಳ್ತಾನು ದೇವ್ರ ಸ್ತೋತ್ರ, ಅವ್ರನ್ನ ತಂದೆ ಏನ್ ಮಾಡು, ಕ್ಷಮಿಸು. ಯಾಕೆ ಕ್ಷಮಿಸು ಅಂತಂದ್ರೆ ದೇವ್ರ ಸ್ತೋತ್ರ, ಅವ್ರಿಗೆ ಏನ್ ಮಾಡ್ತಾ ಇದಾರೆ ಅಂತೇಳಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರ ಬುದ್ಧಿಹೀನ ಕಾರ್ಯ ಮಾಡ್ತಾ ಇದಾರ ಅವ್ರ. ಅದಕ್ಕೋಸ್ಕರ ಹೇಳ್ತಾನೆ, ಅವ್ರನ್ನ ಕ್ಷಮಿಸ ದೇವರೇ, ಅವ್ರನ್ನ ಬಡಿಲಿ, ನನ್ನ ಹೊಡಿಲಿ, ನನಗೆ ಸಿಲುಬೆಗೆ ಹಾಕ್ಲಿ, ಅವ್ರನ್ನ ಏನ್ ಮಾಡ್ತಾರ ಮಾಡ್ಲಿ ದೇವರೇ, ಅದನ್ನ ಏನ್ ಮಾಡಪ್ಪ, ಕ್ಷಮಿಸು ಅಂತೇಳಿ ಅಲ್ಲಿ ದೇವ್ರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇಲ್ಲಿ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿದಂತ ಯೇಸ್ವಾಮಿ ಏನ್ ಮಾಡ್ತಾ ಇದ್ದಾನು, ಕರೆಕ್ಟ್ ಆಗಿ ಪ್ರಾರ್ಥನೆ ಮಾಡಿದ ಅವ್ರಿಗೋಸ್ಕರ. ಅವಾಗ ದೇವ್ರ ಏನ್ ಮಾಡಿ ಅವ್ರನ್ನ ಬಿಟ್ಟ. ಅವಾಗ ಇಲ್ಲಿ ಮತ್ತಾಯ ಸುವಾರ್ತೆಯಾಗಿ ಏನ್ ಹೇಳಿಲ್ಲ, ಈ ಎರಡು ಕೆಲಸ ಮಾಡೋದಾಗಿದ್ರ ಆಗ ನೀವು ಪರಲೋಕದಲ್ಲಿ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಇಲ್ಲಿ ಯೇಸ್ವಾಮಿ ಏನೈತೆ, ಕರೆಕ್ಟ್ ಆಗಿ ಯೇಸ್ವಾಮಿ ಏನ್ ಮಾಡಿ ಅಂತಂದ್ರೆ, ಇಲ್ಲಿ ಇಷ್ಟು ಕೆಲಸ ಮಾಡಿದ ನಂತರ ಯಾವಾಗ ಯೇಸ್ವಾಮಿ ಮರಣ ಹೊಂದಿದವಾಗ, ಪುನರುತ್ಥಾನಕ್ಕೆ ಬಂದವಾಗ ಏನಾಯ್ತು, ತಂದೆಯಾದ ದೇವರ ಬಲಗಡೆಯಲ್ಲಿ ಶಾಶ್ವತವಾಗಿ ಇವತ್ತೇನಾಗೈತೆ, ಆಸನ ರೂಢನಾಗಿದ್ದಾನೆ. ಯಾವುದಕ್ಕಾಗಿ? ಯೇಸ್ವಾಮಿ ಹೇಳಿದಂತ ಮಾತ ತನ್ನ ಜೀವಿತದಲ್ಲಿ ನೆರವೇರ್ತಲ್ಲ, ಸೇಮ್ ಅದೇ ತರ ಇವತ್ತು ಕೂಡ ನಾವು ಕೂಡ ಅದು ಮಾಡ್ಬೇಕಾಗಿತ್ತು. ದೇವ್ರಿಗೆ ಸ್ತೋತ್ರ ಇರ್ಲಿ. ಇದ್ರಾಗ ಇನ್ನೂ ಗುಡಾರ್ಥ ಭಾಳ ಅದಾವು, ಎಲ್ಲ ಹೇಳ್ಕೊಂಡು ಹೋಗ ನನ್ನ ಕೈಲಿ ಆಗಂಗಿಲ್ಲ. ಆದ್ರೂ ಕೂಡ ಅಲ್ಲಿ ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯದಾಗ 43ನೇ ವಚನ ನೋಡ್ರಿ. ಮತ್ತ ಅದ ಥ್ಯಾಂಕ್ ಯು ಜೀಸಸ್. ಎರಡನೇ ಮಾತು ಇದು, ಒಂದನೇ ಮಾತಾಯ್ತು, ಎರಡನೇ ಮಾತು ನೋಡ್ರಿ. ಥ್ಯಾಂಕ್ ಯು ಜೀಸಸ್. 42 ಓದ್ತಾನೆ. ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೇಶಿನಲ್ಲಿರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಏನಂತ? ಸತ್ಯವಾಗಿ ನನಗೆ ಹೇಳುತ್ತೇನಪ್ಪ, ಈ ಹೊತ್ತೆ ಏನ್ ಮಾಡ್ತೀನಿ, ನೀನು ನನ್ನ ಸಂಗಡ ಪರದೇಶನಲ್ಲಿ ಇರುತ್ತೆ ಅಂತ ಹೇಳಿ ಒಬ್ಬ ಯಾವ ಪ್ರಾರ್ಥನೆ ಮಾಡಿಲ್ಲ ಯೇಸುವಿನ ಹತ್ರ. 2 ಮಂದಿ ಕಳ್ಳರಿದ್ರು, ಎಡಕ್ಕೊಬ್ಬ ಬಲಕ್ಕೊಬ್ಬ. ಆತಲ್ಲಿ ಒಬ್ಬ ಕಳ್ಳ ಏನ್ ಮಾಡ್ತಾನು, ಅದನ್ನ ದೂಷಿಸ್ತಾನು. ಆದ್ರೆ ಇನ್ನೊಬ್ಬ ಕಳ್ಳ ಏನ್ ಮಾಡ್ತಾನೆ, ಅದನ್ನ ದೂಷಣೆ ಮಾಡಂಗಿಲ್ಲ. ಅದನ್ನ ಹೇಳ್ತಾನು, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂತ ಹೇಳ್ತಿರುವಾಗ ಅಲ್ಲಿ ಯೇಸ್ವಾಮಿ ಲೇಟ್ ಮಾಡಿಲ್ಲ, ತಕ್ಷಣ ಹೇಳ್ತಾನು. ಇಲ್ಲೇನ್ ಹೇಳ್ತಾನೆ 43ನೇ ವಚನದಲ್ಲಿ, ಅದಕ್ಕೆ ಯೇಸು, ಈ ಹೊತ್ತೆ ನನ್ನ ಸಂಗಡ, ಯಾರ ಸಂಗಡ? ನನ್ನ ಸಂಗಡ ನೀನು ಪರದೇಶಿನಲ್ಲಿರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಆಮೇಲೆ ಯಾಕಂದ್ರೆ ಯಾಕೆ ಈ ಮಾತು ಹೇಳಿದಂತಂದ್ರೆ, ದೇವ್ರ ಸ್ತೋತ್ರ, ಥ್ಯಾಂಕ್ ಯು ಜೀಸಸ್. ಮನ ಮರುಗುವಂತ ಮಾತು ಬೇಕೈತಿ ಇವತ್ತು ಯೇಸ್ವಾಮಿಗೆ. ಪಶ್ಚಾತ್ತಾಪದ ಹೃದಯ ಬೇಕೈತಿ ಇವತ್ತು. ಯಾಕಂದ್ರೆ ಅಹಂಭಾವ ಬೇಡಗೈತಿ, ಅಹಂಕಾರ ಬೇಡಗೈತಿ. ಯಾಕಂದ್ರೆ ಅಹಂಭಾವ, ಅಹಂಕಾರ ಇದು ಎಲ್ಲಿಂದ ಬಂದದ್ದಾಗೈತಿ? ಇದು ದೇವರಿಂದ ಬಂದದ್ದಲ್ಲ, ಇದು ಸೈತಾನನಿಂದ ಬಂದದ್ದಾಗೈತಿ. ಅದಕ್ಕೋಸ್ಕರ ಇಲ್ಲಿ ದೇವ್ರ ಸ್ತೋತ್ರ ನಿಮ್ಗೆ ಥ್ಯಾಂಕ್ ಯು ಜೀಸಸ್ ಒಂದು ವಚನ ತೆಗಿರಿ. ಥ್ಯಾಂಕ್ ಯು ಜೀಸಸ್. ಅದಕ್ಕೆ ಆಧಾರವಾಗಿ ಒಂದು ವಚನ ಐತಿ. ಏನಂತಂದ್ರೆ ಏಷ್ಯಾಯತ್ರೊಳಗಿಂದ ಒಂದು ವಚನ ಐತಿ. ಅದು ಒಂದು 6ನೇ ಅಧ್ಯಾಯದಾಗಿಂದ, ಭಾಳ ದೊಡ್ಡದು ಬೇಡ, ಅದು ನೋಡ್ರಿ. 6:1, ಅರಸನಾದ ಉಜ್ಜಿಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನ ರೂಢನಾಗಿರೋದನ್ನು ಕಂಡೆನು. ಆಮೇಲೆ ಆತನ ವಸ್ತ್ರದ ನೆರೆಯು ಮಂದಿರದಲ್ಲೆಲ್ಲ ಹರಡಿತು. ಸಾಕಿಷ್ಟು ನೋಡ್ರಿ. ಅರಸನಾದ ಉಜ್ಜಿಯನು ಅವನ ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತವಾದ ಸಿಂಹಾಸನದಲ್ಲಿ ಆಸನ ರೂಢನಾಗಿದ್ದನು. ನೋಡ್ರಿ ದೇವ್ರಿಗೆ ಸ್ತೋತ್ರ. ಈ ಅರಸನಾದಂತ ಉಜ್ಜಿಯನು ಇದನ್ನ 16ನೇ ವರ್ಷದವಿದ್ದಾಗ ಈತನಿಗೆ ಅಧಿಕಾರ ಸಿಗತೈತಿ, ರಾಜನ ಪಟ್ಟ ಸಿಗತೈತಿ. ಆದ್ರೆ ಈ ವ್ಯಕ್ತಿ ಅನೇಕ ವರ್ಷಗಳ ಕಾಲವರೆಗೆ ಒಳ್ಳೆ ಕೆಲಸ ಮಾಡ್ಕೊತ ಬರ್ತಾನು. ಐಗುಪ್ತ ದೇಶದವರೆಗೆ ಇವನ ಪ್ರಖ್ಯಾತಿ ಆಗ್ತಾನು. ಅಲ್ಲಿಂದ ಇನ್ನೂ ಒಳ್ಳೆ ಕೆಲಸ ಮಾಡ್ಕೊಂತ ಹೋಗ್ತಿರುವಾಗ, ದೇವ್ರ ಸಂಗಡ ದೇವ್ರ ಜೊತೆಗಿದ್ದುಕೊಂಡು ದೇವರಿಂದ ಹೊಂದಿಕೊಂಡು ಹೋಗ್ತಿರುವಾಗ ಏನಾಗೈತಿ, ದೀನತೆಯನ್ನು ತಗ್ಗಿಸ್ಕೊಂಡು ಹೋಗ್ತಿರುವಾಗ ಇನ್ನೂ ಇವನ ಹೆಸರು ಪ್ರಖ್ಯಾತಿಗೆ ಬರ್ತೈತಿ, ಇನ್ನೂ ಹೆಚ್ಚಾಗಿ ಬೆಳೀತಾ ಹೋಗ್ತಾನು. ಆದ್ರೆ ಒಂದು ದಿನ ದೇವ್ರ ಸ್ತೋತ್ರ ಆತನ ಏನಾಗ್ತದೆ ಅಂದ್ರ, ಥ್ಯಾಂಕ್ ಯು ಜೀಸಸ್, 2 ಪೂರ್ವ ಕಾಲ ವೃತ್ತಾಂತ 26ನೇ ಅಧ್ಯಾಯ ತೆಗಿರಿ. 2 ಪೂರ್ವ ಕಾಲ ವೃತ್ತಾಂತ 26ನೇ ಅಧ್ಯಾಯದಾಗ ಅಲ್ಲಿ 16-17 ಒಂದು ವಚನ ಹೇಳ್ತೈತಿ. ಥ್ಯಾಂಕ್ ಯು ಜೀಸಸ್. ನೋಡ್ರಿ, ಥ್ಯಾಂಕ್ ಯು ಜೀಸಸ್.
15ರಿಂದ ಸೆಂಟ್ರಲ್ ಓದ್ತೀನಿ. ಅವನು ಬಲಿಷ್ಠನಾಗುವವರೆಗೂ ಏನಂತ ಆ ಉಜ್ಜಿಯ ನೋಡ್ರಿ, ಅವನು ಬಲಿಷ್ಠನಾಗುವವರೆಗೂ ದೇವರ ಆಶೀರ್ವಾದ ಸಹಾಯವನ್ನು ಹೊಂದಿದನು. ಇಲ್ಲಿ ತನಕ ಆತನು ಬಲಿಷ್ಠನಾಗುವವರೆಗೂ ದೇವರ ಆಶೀರ್ವಾದವನ್ನು ಮತ್ತು ಸಹಾಯವನ್ನು ಹೊಂದಿದನು. ಅವನ ಕೀರ್ತಿಯು ದೂರದವರೆಗೆ ಹಬ್ಬಿತು. ಆದರೆ ಅವನು ಬಲಿಷ್ಠನಾದ ಮೇಲೆ ಗರ್ವಿಷ್ಠನಾಗಿ ಭ್ರಷ್ಟನಾದನು. ಹೆಂಗಂತ, ಯಾವಾಗ ಇವ ಬಲಿಷ್ಠನಾದವಾಗ, ಬಲಿಷ್ಠನಾಗಿ ಆದ ಕೂಡಲೇ ಗರ್ವ ಬಂತು, ಗರ್ವಿಷ್ಠನಾದ. ಯಾವಾಗ ಗರ್ವ ಬಂತವಾಗ ಭ್ರಷ್ಟನಾದ. ಎಲ್ಲಿಂದ ಬಂತಿದೆ? ಅವನು ಪ್ರಖ್ಯಾತಿಗೆ ಬರೋ ತನಕ ದೇವರಿಂದ ಸಹಾಯ ಹೊಂದಿಕೊಂಡ, ದೇವರಿಂದ ತಿಂದ, ದೇವರಿಂದ ಹೆಸರು ಪಡ್ಕೊಂಡ, ಎಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ದೇವರಿಂದ ಆಶೀರ್ವಾದ ಹೊಂದಿಕೊಂಡ, ಬಲಿಷ್ಠನಾದ. ಬಲಿಷ್ಠನಾದ ಮೇಲೆ ಗರ್ವಿಷ್ಠನಾದಂತ. ಯಾವಾಗ ಗರ್ವಿಷ್ಠನಾದವಾಗ ಭ್ರಷ್ಟನಾದನು. ಏನಿದೆ, ಯಾವ ವಿಗ್ರಹಗಳನ್ನ ಅಥವಾ ಯಾವ ವಿಗ್ರಹ ಆರಾಧನೆ ಮಾಡಬಾರ್ದು ಅಂತೇಳಿ ನೋಡ್ರಿ. ಯಾವ ವಿಗ್ರಹ ಆರಾಧನೆ ಮಾಡಬಾರಂತ ದೇವರಾತನಿಗೆ ಹೇಳಿದ್ದವಾಗ, ಸಣ್ಣ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಒಳ್ಳೆ ಕೆಲಸ ಮಾಡ್ಕೊತ ಬಂದ. ಯಾವ ವಿಗ್ರಹ ಆರಾಧನೆ ಮಾಡಲಿಲ್ಲ, ಏನೂ ಮಾಡಲಿಲ್ಲ, ದೇವರು ಒಬ್ಬನೇ ಸೇವಿಸ್ತಾ ಬಂದ. ಕಡೆದಾಗಿ ಏನಾಯ್ತು ನೋಡ್ರಿ, ಇಲ್ಲಿ ಇದ ವಾಕ್ಯದಲ್ಲಿ ಹೇಳದೈತಿ, ತನ್ನ ದೇವರಾದ ಯೆಹೋವನಿಗೆ ದ್ರೋಹಿಯಾಗಿ ಧೂಪ ವೇದಿಯ ಮೇಲೆ ತಾನೇ ಧೂಪ ಹಾಕಬೇಕೆಂದು ಯೆಹೋವನ ಆಲಯದೊಳಕ್ಕೆ ಹೋದನು. ಎಂತದಿದೆ ಅಂದ್ರ ಗರ್ವಿಷ್ಠ. ಯಾವಾಗ ಗರ್ವ ಬರ್ತವಾಗ ಮುಗಿತು, ಭ್ರಷ್ಟತೆ. ಅದಕ್ಕೋಸ್ಕರ ಬಲಿಷ್ಠನಾಗುವವರೆಗೆ ದೇವರ ಸಹಾಯ ಬೇಕು. ಆಮೇಲೆ ಏನಿದೆ, ಗರ್ವ, ಭ್ರಷ್ಟತೆ. ಇದೆಲ್ಲಿಂದ ಬಂದಂದ್ರೆ ಸೈತಾನಿಂದ ಬಂದತಾಗೈತಿ. ಅದಕ್ಕೋಸ್ಕರ ಇದು ಯಾರಿಗೆ ಹೋಲಿಕೆ ಆಗಿದೆ ಅಂತಂದ್ರ, ಇದು ಸೈತಾನನಿಗೆ ಹೋಲಿಕೆ ಆಗೈತಿ. ದೇವರಿಗೆ ಸ್ತೋತ್ರ. ದೇವರಿಗೆ ಸ್ತೋತ್ರ. ಲೂಸಿಫರ್, ದೇವರ ಪರಲೋಕದಲ್ಲಿ ದೇವರ ಎದುರುಗಡೆ ಇರ್ತಕ್ಕಂಥ ಲೂಸಿಫರ, ದೇವರನ್ನ ಆರಾಧನೆ ಮಾಡ್ತಕ್ಕಂಥ ಮೇನ್ ಹೆಡ್ ಲೀಡರ್ ಸೈತಾನ್ ಏನ್ ಮಾಡಿದ್ರೆ, ನಾನು ನನಗೆ ನಂದು ಅಂತೇಳಿ, ನನಗೆ ಮಹಿಮೆ ಬೇಕು, ನನಗೆ ಆರಾಧನೆ ಬೇಕು, ನಾನೇ ಎಲ್ಲ ಬೇಕಂತೇಳಿ ಹೇಳಿಕೊಂಡ, ನನಗೆ ಬೇಕಂತ ಅಂದುಕೊಂಡ ಏನ್ ಮಾಡಿದ, ಗರ್ವ ಬಂತ ಆತನಲ್ಲಿ, ಅಹಂಕಾರ ಬಂತು, ನಾನೇ ಗರ್ವಿಷ್ಠನಾಗಿ. ಅದನ್ನು ಕೂಡ ಏನದ, ಗರ್ವಿಷ್ಠನಾಗಿ ಭ್ರಷ್ಟನಾದ. ಅದಕ್ಕೋಸ್ಕರ ಅಲ್ಲಿ ಏಷ್ಯನ ಬರುತ್ತಿರುವಾಗ ನಾವು ಓದಿಲ್ಲ, ಅಲ್ಲಿ ಹೇಳತಿ, ಅರಸನಾದ ಉಚ್ಚಿಯನ ಕಾಲವಾದ ಮೇಲೆ, ಅರಸನಾದ ಉಜ್ಜಿಯನ್ನ ಕಾಲವಾದ ಮೇಲೆ ಅಲ್ಲೇ ಅದ ವರ್ಷದಲ್ಲಿ ಏನಾಯ್ತು, ಕರ್ತನು ಉನ್ನತವಾಗಿ ಏನಾಗಿದ, ಸಿಂಹಾಸನ ರೂಢನಾಗಿದ್ದಾನಂತ. ಅದಕ್ಕೋಸ್ಕರ ಯೇಸುಸ್ವಾಮಿ ಕೂಡ ಏನಾಯ್ತು, ಯಾವಾಗ ಸೈತಾನನ ಆಟ ಮುಗಿತವಾಗ ಅಲ್ಲಿ ಏನಾಯ್ತು, ಯೇಸುಸ್ವಾಮಿನ ಹೆಸರ ಪ್ರಖ್ಯಾತಿಗೆ ಬಂತು. ಆಮೇಲೆ ಯೇಸುಸ್ವಾಮಿನ ನಾಮ ಏನಾಯ್ತು, ಉನ್ನತಿಗೆ ಬಂತು. ಅದಷ್ಟೇ ಅಲ್ಲದ ದೇವರಿಗೆ ಸ್ತೋತ್ರ. ಯೇಸುಸ್ವಾಮಿ ಎಲ್ಲಿದ್ದಾನೆ ಇವತ್ತ, ಕರ್ತನ ಜೊತೆಯಲ್ಲಿ, ಆತನ ಬಲಗಡೆಯಲ್ಲಿ ಆಸನ ರೂಢನಾಗಿದ್ದಾನೆ. ಅಲ್ಲಿ ಮತ್ತಾಯ ಬರೆಸುವಾರ್ತೆ ಹೋಗೋದಿದ್ದ ರೀತಿ ಏನಿತ್ತು, ಯೇಸುಸ್ವಾಮಿ ಇವತ್ತು ಕೂಡ ಯೇಸುಸ್ವಾಮಿ ತಂದೆಯಾದ ದೇವರ ಬಲಗಡೆಯಲ್ಲಿ ಆಸನ ರೂಢನಾಗಿದ್ದಾನೆ. ಅದಕ್ಕೋಸ್ಕರ ಇರ್ಲಿ, ಇದು ಅನೇಕ ಸಂಗತಿಗಳದ, ಇನ್ನೂ ಇದೆಲ್ಲ ಬಿಡಸಂಗಿಲ್ಲ ಇವತ್ತನ ದೇವರಿಗೆ ಸ್ತೋತ್ರ. ಯೋಹಾನ ಬರೆಸುವಾರ್ತೆ 19:26 ಐತಿ. ಅಲ್ಲಿ ಹೇಳ್ತಾನು, ತಂದೆ 26 ಅದು 3ನೇ ವಚನ ಐತಿ. ಅದೆಲ್ಲ ಬಿಡ್ಸಂಗಿಲ್ಲ ಇವತ್ತ, ನೆಕ್ಸ್ಟ್ ಟೈಮ್ ನೋಡ್ತಾನೆ. ಅಲ್ಲಿ ಯೇಸುಸ್ವಾಮಿ ಮುಂದುಗಡೆ ಯೋಹಾನ ಮತ್ತು ಮರಿಯಾಳ ಅವರೆಲ್ಲ ಇರುವಾಗ ಅಲ್ಲಿ ತಾಯಿಗೊಂದು ಮಾತು ಹೇಳಿದನು ಮತ್ತು ಶಿಷ್ಯನಿಗೆ ಒಂದು ಮಾತು ಹೇಳಿದನು, ಅಮ್ಮ ಈಗೋ ನಿನ್ನ ಮಗನು. ಆತನಿಗೆ ಹೇಳ್ತಾನು, ಈಗೋ ನಿನ್ನ ತಾಯಿ. ಯಾಕಂದ್ರೆ ಇದನ್ನ ಯಾಕೆ ಹೇಳಿ ಅಂತಂದ್ರೆ, ವಿಮೋಚನ ಕಾಂಡ 20:12 ಬರೆಯಲ್ಪಟ್ಟಂತೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಬಹು ದಿವಸದವರೆಗೆ ಬದುಕಿ ಬಾಳುವೆ. ಅಂದ್ರ ಯೇಸುಸ್ವಾಮಿ ಯೇಸುಸ್ವಾಮಿನ ಯಾರು ನಂಬಿರಿ ನೋಡ್ರಿ, ಅವ್ರನ್ನ ಕೈ ಬಿಡಲಿಲ್ಲ. ಅಲ್ಲಿ ತಾಯಿ ಮಗನನ್ನ ಕೂಡಿಸಿ ಬಿಟ್ಟ. ಅಲ್ಲೂ ಕೂಡ ಒಂದು ಅನೇಕ ಸಂಗತಿಗಳದ, ಅದನ್ನೆಲ್ಲ ಬಿಡಿಸಿ ಟೈಮ್ ಇಲ್ಲಿಗ ಇರ್ಲಿ. ದೇವ್ರ ಜೊತೆ ಇಷ್ಟು ದೇವ್ರು ಹೇಳಿ ಸಹಾಯ ಮಾಡಿದಾರು, ಸಾಕಿಷ್ಟ. ಮತ್ತೆ ನೆಕ್ಸ್ಟ್ ಸಹಾಯ ಮಾಡಿದಾರೆ ದೇವ್ರ. ನೆಕ್ಸ್ಟ್ ಹೇಳ್ತಾನೆ ಇನ್ನು ಅವು ಏಳು ಮಾತಲ್ಲಿ ಹೇಳ್ಬೇಕಾದ್ರೆ ಇವತ್ತು ಟೈಮ್ ಸಾಲಂಗಿಲ್ಲ, ನನಗೆ ಭಾಳ ಟೈಮ್ ಬೇಕು. ಇರ್ಲಿ, ದೇವ್ರಿಗೆ ಸ್ತೋತ್ರ. ಅಂದ್ರೆ ಇಂಪಾರ್ಟೆಂಟ್ ಏನಂದ್ರೆ, ಯೇಸುಸ್ವಾಮಿ ಏನು ಹೇಳಿದಾನ ಅದನ್ನು ಮಾಡಿದನು. ನಾವು ಕೂಡ ಇವತ್ತು ಏನು ಹೇಳ್ತೇವೆ ಅದನ್ನು ಮಾಡ್ಬೇಕಾಗಿತ್ತು. ಆಮೇಲೆ ಥ್ಯಾಂಕ್ ಯು ಜೀಸಸ್. ಇರ್ಲಿ, ಅದಕ್ಕೋಸ್ಕರ ಥ್ಯಾಂಕ್ ಯು ಜೀಸಸ್. ಇವತ್ತು ಇಡೀ ಲೋಕದಂತ ಅನೇಕ ಜನರು ಇವತ್ತು ಯೇಸುವನ್ನು ಕೊಂಡಾಡಿದರು. ನಾವು ಕೂಡ ಸ್ವಲ್ಪ ಮಟ್ಟಿಗೆ 2 ಮಾತನ್ನು ಧ್ಯಾನಿಸಿದೆವು. ಅಂದ್ರೆ
ಯಾವಾಗ ದುಷ್ಟನ ಆಳ್ವಿಕೆ ಮುರಿತವಾಗ ಕರ್ತನ ಸಿಂಹಾಸನ ರೆಡಿ. ಇವತ್ತು ನಮ್ಮಲ್ಲಿರ್ತಕ್ಕಂಥ ಗರ್ವ, ಪ್ರೈಡ್ ಎಲ್ಲ ಬಿದ್ದವ ಹೋಗುತ್ತವಾಗ ನಮ್ಮಲ್ಲಿ ಏನಾಗುತ್ತೆ, ನಮಗೂ ಒಂದು ಸಿಂಹಾಸನ ರೆಡಿ ಆಗುತ್ತೆ. ಸಮಾಧಾನದ ಸಿಂಹಾಸನ, ಆರೋಗ್ಯದ ಸಿಂಹಾಸನ, ಏನ್ ಬೇಕಾದ. ಥ್ಯಾಂಕ್ ಯು ಜೀಸಸ್. ಇರ್ಲಿ, ದೇವ್ರ ಸ್ತೋತ್ರ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಸ್ತುತಿಗೆ ಪಾತ್ರನಾದ ಕರ್ತನೆ, ವಿಶ್ವದ ಒಡೆಯನೇ, ಭೂಮಿ ಆಕಾಶಗಳ ನಿರ್ಮಿಸಿದ ಸರ್ವಶಕ್ತನಾದ ನಮ್ಮ ತಂದೆ ಆ ದೇವರೇ ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ತಂದೆ ಆ ದೇವರೇ, ವಿಶೇಷವಾಗಿ ಸ್ವಾಮಿ ಈ ದಿನವನ್ನು ಉಂಟು ಮಾಡಿಕೊಟ್ಟು ಮುಂಚಾನೆಯಿಂದ ಇಲ್ಲಿವರೆಗೆ ನಮ್ಮನ್ನು ನಡೆಸಿದ್ದೀರಿ. ಇದುವರೆಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಹೌದು ಸ್ವಾಮಿ, ಈ ದಿನ ವಿಶೇಷವಾದಂಥ ದಿನವಾಗಿದೆ ಸ್ವಾಮಿ. ಅನೇಕ ಕರ್ತನೆ ಎಲ್ಲ ಮನುಷ್ಯರು ಸತ್ಯದ ಜ್ಞಾನಕ್ಕೆ ಸೇರಿ ರಕ್ಷಣೆಯನ್ನು ಹೊಂದಿ ನಿತ್ಯ ಜೀವಕ್ಕೆ ಕನೆಕ್ಟ್ ಆಗಲಿ ಎಂದು ನಿನ್ನ ಮಗನನ್ನು ಕಳುಹಿಸಿಕೊಟ್ಟು ಕರ್ತನೆ, ಆತನ ಮೂಲಕವಾಗಿ ಕರ್ತನೆ ಅನೇಕ ಲೋಕದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರ ಮೇಲೆ ಇರ್ತಕ್ಕಂಥ ಜನರೇಷನ್ ಕರ್ಸನ್ನು, ಎಲ್ಲ ಪಾಪ ಶಾಪಗಳನ್ನು ನಿವಾರಣೆ ಮಾಡಿ ಕರ್ತನೆ ಮರಣವನ್ನು ದೂರ ಮಾಡಿ, ಯೇಸುವಿನ ಮರಣದ ಮೂಲಕವಾಗಿ ನಮಗೆ ಇರ್ತಕ್ಕಂಥ ಮರಣವನ್ನು ದೂರ ಮಾಡಿ, ನಮ್ಮ ಮೇಲೆ ಇರ್ತಕ್ಕಂಥ ಪಾಪ ಶಾಪವನ್ನು ನಿವಾರಣೆ ಮಾಡಿ, ನೀವು ನಮ್ಮನ್ನು ಆ ಅಂಧಕಾರದ ದೊರೆತನಿಂದ ಬಿಡಿಸಿದ್ದೀರಿ ಕರ್ತನೆ. ಅದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯೇಸುವಿನ ರಕ್ತಕ್ಕೆ ಅದು ಯಾವಾಗಲೂ ಜಯವಾಗುವಂಥದ್ದಾಗಿದೆ. ಆತನ ರಕ್ತಕ್ಕೆ ಸಾವಿಲ್ಲ, ಅದು ಯಾವಾಗಲೂ ಜಯವನ್ನು ಕೊಡುವಂಥದ್ದಾಗಿದೆ. ನಂಬುವವರಲ್ಲಿ ಅದು ಕೆಲಸ ಮಾಡುವಂಥದ್ದಾಗಿದೆ. ಅದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್. ಯೇಸು ಏನನ್ನು ಹೇಳಿದ್ದಾನೋ ಅದನ್ನು ಮಾಡಿದ್ದಾನೆ. ನಾವು ಕೂಡ ಸ್ವಾಮಿ ನೀನು ಹೇಳಿದ್ದನ್ನು, ಆ ಶಿಲುಬೆಯ ಕಡೆಯ ಮಾತುಗಳನ್ನು ಧ್ಯಾನಿಸುವಾಗ ಯೇಸು ಏನನ್ನು ಹೇಳಿದ್ದಾನೋ ಅದನ್ನು ಮಾಡುವ ಹಾಗೆ ನಾವು ಕರ್ತನ ರೆಡಿ ಆಗುವ ಹಾಗೆ ನೀವು ನಮಗೆ ಸಹಾಯ ಮಾಡಿರಿ. ಥ್ಯಾಂಕ್ ಯು ಜೀಸಸ್. ತಂದೆ ಆ ದೇವರೇ, ಯಾರು ಇನ್ನೂ ಯೇಸುವನ್ನು ನಂಬಿ ಸತ್ಯವನ್ನು ತಿಳಿದುಕೊಳ್ಳದೆ ಕರ್ತನೆ ಇದ್ದಾರೋ ಅವರು ಕೂಡ ಸರಿಯಾಗಿ ತಿಳಿದುಕೊಳ್ಳುವಂತೆ ಸಹಾಯ ಮಾಡಿರಿ. ಇನ್ನು ಯಾರು ನಂಬದೇ ಇದ್ದಾರೋ ಅವರು ಕೂಡ ನಂಬಿ ರಕ್ಷಣೆ ಮಾರ್ಗದಲ್ಲಿ ಬರುವಂತೆ ನೀವು ಸಹಾಯ ಮಾಡ್ರಪ್ಪ. ನಿತ್ಯ ಜೀವಕ್ಕೆ ನೇಮಿಸಲ್ಪಟ್ಟವರೆಲ್ಲರೂ ಕರ್ತನೆ ಒಬ್ಬರಿಗೊಬ್ಬರು ಕನೆಕ್ಟ್ ಆಗಿ ಸರಿಯಾಗಿ ನಿಮ್ಮನ್ನು ಹೊಂದಿಕೊಂಡು ಜೀವಿಸಲು ಪ್ರಾರ್ಥನೆಪ್ಪ. ಥ್ಯಾಂಕ್ ಯು ಜೀಸಸ್. ತಂದೆ ಆ ದೇವರೇ, ಇದುವರೆಗೆ ನಡೆಸಿದ ನಿಮ್ಮ ಕೃಪೆಗಾಗಿ ಸ್ತೋತ್ರ. ಎಲ್ಲ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆ ಎಲ್ಲೋ ನಿಮ್ಮೊಬ್ಬರಿಗೆ ಇರಲಿ ಎಂದು ಯೇಸು ನಾಮದಲ್ಲಿ ನಂಬಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿದ್ದು ನಮ್ಮ ಶಿವ ತಂದೆ. ಅಮೇನ್, ಅಮೇನ್, ಅಮೇನ್. ಪ್ರೇಸ್ ಗಾಡ್, ಪ್ರೇಸ್ ಗಾಡ್.